ಸರ್ಕಾರಕ್ಕೆ ಮುಖಭಂಗವಾಗಿರೋ ಹಿನ್ನೆಲೆ ಈಗ ಕಾಂಗ್ರೆಸ್ ಮೆಗಾ ಪ್ಲಾನ್ ರೆಡಿ ಮಾಡಿಕೊಂಡಿದೆ. ಮೂಡ ವಾಲ್ಮೀಕಿ ಹಗರಣ ಸೇರಿ ಈ ಕೆಲ ಹಗರಣಗಳನ್ನ ಉಲ್ಲೇಖಿಸಿ ದೋಸ್ತಿ ಪಡೆ ಸರ್ಕಾರದ ವಿರುದ್ಧ ಹರಿಹಾಯ್ದಿತ್ತು. ಈಗ ಇದಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಕೂಡ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಕೋವಿಡ್ನ ಹಗರಣದ ಬಗ್ಗೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸೋದಕ್ಕೆ ಸರ್ಕಾರ ಸಜ್ಜಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯನ್ನು ಆಧರಿಸಿ ಮೋದಿಗೆ ಸವಾಲು ಹಾಕೋದಕ್ಕೆ, ಬಿಜೆಪಿ ಅವಧಿಯಲ್ಲಿ ರಾಜ್ಯದಲ್ಲಿ ಈ ರೀತಿ ಹಗರಣ ನಡೆದಿದೆ ಅಂತ ಕೋವಿಡ್ ಹಗರಣದ ವರದಿಯನ್ನ ಮುಂದಿಟ್ಟು ಕೇಂದ್ರ ಸರ್ಕಾರವನ್ನ, ರಾಜ್ಯ ಬಿಜೆಪಿ ಪಾಳೆಯವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ಲಾನ್ ಅನ್ನ ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಒಂದು ಮೂಡ ಹಗರಣ ಬಹಳ ಮುನ್ನೆಲೆಗೆ ಬಂದು ಚರ್ಚೆವಾದಂತಹ ಪ್ರಕರಣ. ಅದಕ್ಕೂ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಬಹಳ ದೊಡ್ಡ ಅಸ್ತ್ರಗಳಾಗಿ ವಿರೋಧ ಪಕ್ಷಗಳು ಬಳಕೆ ಮಾಡಿಕೊಂಡಿತ್ತು ರಾಜ್ಯದಲ್ಲಿ. ಇದಕ್ಕೆ ಸಮರ್ಥವಾಗಿ ರಾಜ್ಯದ ಜನರ ಮುಂದೆ ಉತ್ತರಿಸೋದಕ್ಕೆ ಕಾಂಗ್ರೆಸ್ಗೂ ಕೂಡ ಕಷ್ಟವಾಗಿತ್ತು. ಹೀಗಾಗಿ ಒಂದರ್ಥದಲ್ಲಿ ಸರ್ಕಾರಕ್ಕೆ ಈ ಪ್ರಕರಣಗಳಿಂದಾಗಿ ಮುಖಭಂಗ ಎದುರಾಗಿತ್ತು. ಬಟ್ ಈಗ ಅದನ್ನ ಸರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪಡೆ ಮುಂದಾಗ್ತಾ ಇದೆ. ಈಗಾಗಲೇ ವರದಿಯನ್ನು ಸ್ವೀಕರಿಸಿದ್ದಾರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರಿಂದ ಮಧ್ಯಂತರ ವರದಿ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸಬೇಕು ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಧುಸೂದನ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗಾಗಲೇ ಸರ್ಕಾರಕ್ಕೆ ಮುಖಭಂಗ ಆಗಿರೋದಂತೂ ಹೌದು. ಮೊದಲಿಗೆ ವಾಲ್ಮೀಕಿ ನಿಗಮದ ಹಗರಣ, ಅದಾದ ಮೇಲೆ ಮೂಡ, ತೀವ್ರವಾಗಿ ಚರ್ಚೆಗೊಂಡಂಥ ಎರಡು ಪ್ರಕರಣಗಳು. ಬಟ್ ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ನ ಪ್ಲಾನ್ ಏನು? ನಿಜಕ್ಕೂ ವಿಜಯ್, ಎಲ್ಲೋ ಒಂದು ಕಡೆ ಮೂಡ ಮತ್ತೆ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮುಜುಗರ ಆಗಿರೋದಂತೂ ನಿಜ. ಹೀಗಾಗಿ ಈ ಒಂದು ಮುಜುಗರವನ್ನ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ಈ ಹಿಂದಿನ ಸರ್ಕಾರ, ಒಂದು ಕಡೆ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ 2 ವರ್ಷಗಳ ಕಾಲ ರಾಜ್ಯದಲ್ಲಿ ಅಧಿಕಾರ ಮಾಡಿದಂಥದ್ದು, ಅದೇ ಸಂದರ್ಭದಲ್ಲಿ ಕೋವಿಡ್ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಟ್ಟಂಥದ್ದು, ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಹಗರಣಗಳು. ಅದಾದ ಬಳಿಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಏನು ಆಳ್ವಿಕೆ ಮಾಡ್ತು, ಆ ಒಂದು ಕಾಲದಲ್ಲಿ ಆಗಿರುವಂಥ ಒಂದಷ್ಟು ಹಗರಣಗಳು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ 2 ಸರ್ಕಾರಗಳಲ್ಲೂ ಕೂಡ ನೇರವಾಗಿ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಈ 2 ಸರ್ಕಾರದಲ್ಲೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಖಂಡಿತವಾಗ್ಲೂ ಇದೆ. ಅವರು ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪೈಕಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಕ್ರಿಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಿ ರಾಜಕಾರಣದಲ್ಲಿ ಇದ್ದಾರೆ. ರಾಜಕಾರಣದಲ್ಲಿ ಒಂದಷ್ಟು ಮಾತುಗಳನ್ನು ಈಗಲೂ ಕೂಡ ಆಡ್ತಾರೆ. ಅವರ ಒಂದು ಮಾರ್ಗದರ್ಶನ ಬಿಜೆಪಿಗೆ ಇದ್ದೇ ಇದೆ. ಹೀಗಾಗಿ BS ಯಡಿಯೂರಪ್ಪರಿಗೆ ಮುಜುಗರನ ತರಬೇಕು. ಜೊತೆಗೆ ಹಾಲಿ ಸಂಸದರಾಗಿರೋ ಅಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಸಂಸತ್ನಲ್ಲಿ ಇದ್ದೇ ಇರ್ತಾರೆ. ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್, ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ, ಇಬ್ಬರೂ ಇರುವಂತಹ ಸಂದರ್ಭವನ್ನು ನೋಡಿಕೊಂಡು ನೇರವಾಗಿ ಸಂಸತ್ನಲ್ಲಿ ನವೆಂಬರ್ 25ನೇ ತಾರೀಕಿನಿಂದ ನಡೆಯುವಂಥ ಚಳಿಗಾಲದ ಅಧಿವೇಶನದಲ್ಲಿ ಇದೇ ರಾಜ್ಯದಲ್ಲಿ ನಡೆದಿರೋ ಅಂಥ ಕೋವಿಡ್ ಅಕ್ರಮವನ್ನು ಬಯಲಿಗೆ ಎಳಿಬೇಕು, ಪ್ಲೆಕಾರ್ಡ್ಗಳನ್ನು ತೋರಿಸಬೇಕು, ಪ್ರತಿಭಟನೆಯನ್ನು ಮಾಡಬೇಕು. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜ್ಯದಲ್ಲಿ ಆಗಿರೋ ಅಂಥ ಕೋವಿಡ್ ಹಗರಣವನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮೂಡ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಏನು ಒಂದಷ್ಟು ಮುಜುಗರ ಆಗಿದೆ, ಮುಖಭಂಗ ಆಗಿದೆ, ಅದನ್ನು ಹೆಣಿಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ನ ವೇದಿಕೆಯಾಗಿ ಸಿದ್ಧಪಡಿಸಿದ್ದಾರೆ CM ಸಿದ್ದರಾಮಯ್ಯನವರು. ಇದರ ಮುಂದುವರೆದ ಭಾಗವಾಗಿ ರಾಜ್ಯದ 9 ಕಾಂಗ್ರೆಸ್ ಸಂಸದರಿಗೂ ಕೂಡ ನೇರವಾಗಿ ಈಗಾಗಲೇ ಸೂಚನೆಯನ್ನು ಕಳುಹಿಸಲಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ಕೊಟ್ಟಿರೋ ಅಂತ ಮಧ್ಯಂತರ ವರದಿ ಏನಿದೆ ಅದರಲ್ಲಿ ಅಕ್ರಮ ಆಗಿರೋ ಅಂಥದ್ದು ಸಾಬೀತು ಆಗಿದೆ. ಅದರ ಬಗ್ಗೆ ವರದಿಯನ್ನು ಖುದ್ದು ಆಯೋಗ ಕೊಟ್ಟಿದೆ. ಹೀಗಾಗಿ ಇದೇ ಆಯೋಗದ ವರದಿಯನ್ನು ಮುಂದಿಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಆ ರಾಷ್ಟ್ರ ಮಟ್ಟದಲ್ಲಿ NDA ಅಧಿಕಾರವನ್ನು ಮಾಡ್ತಾ ಇದೆ, ಅದೇ ಸಂಸತ್ನಲ್ಲಿ ಇರೋ ಅಂಥ ಬಸವರಾಜ ಬೊಮ್ಮಾಯಿ ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾ NDAಗೆ ಮುಜುಗರವನ್ನು ಉಂಟು ಮಾಡಬೇಕು ಅನ್ನೋ ಸೂಚನೆಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹೀಗಾಗಿ ನವೆಂಬರ್ 25ನೇ ತಾರೀಕಿನಿಂದ ನಡೆಯುವಂಥ ಅಧಿವೇಶನದಲ್ಲಿ ಮೈಕಲ್ ಡಿ ಕುನ್ಹಾ ಅವರ ವರದಿ ಸಾಕಷ್ಟು ಸದ್ದು ಮಾಡೋ ಅಂಥ ಸಾಧ್ಯತೆ ಇದೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.